ಇವತ್ತು ನಾವು ಬ್ರೌನೀಸ್ ಮಾಡೋಣ ಅಂತ ಹೇಳಿ ನಾನು ಚಾಕ್ಲೇಟ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಡಾರ್ಕ್ ಚಾಕ್ಲೇಟ್ನ. ಸೊ ಈ ಡಾರ್ಕ್ ಚಾಕ್ಲೇಟ್ನ ನಾನು ಮೆಲ್ಟ್ ಮಾಡ್ಕೋಬೇಕು. ಸ್ವಲ್ಪ ಒಂದು ಬೌಲ್ ಆಫ್ ಆಯಿಲ್ನ ಹಾಕ್ಕೊಂಡು ಅದನ್ನು ಮೆಲ್ಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಅದು ಮೆಲ್ಟ್ ಆದಮೇಲೆ ನಾವು ಒಂದು ಮಿಕ್ಸಿ ಜಾರ್ಗೆ ನೀವು ಮೊಟ್ಟೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಮೊಸರು ಮತ್ತು 1 ಕಪ್ ಆಫ್ ಶುಗರ್ನ ಹಾಕೋತಾ ಇದ್ದೀನಿ. ಅದು ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಆ ಶುಗರ್ ಕ್ಲೀನಾಗಿ ಬ್ಲೆಂಡ್ ಆಗೋ ಥರ ಗ್ರೈಂಡ್ ಮಾಡಿಕೊಂಡು ಆ ಮೆಲ್ಟ್ ಮಾಡಿ ಇಟ್ಕೊಂಡಿದ್ದಕ್ಕೆ ವೆನಿಲಾ ಎಸೆನ್ಸು ಮತ್ತು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದನ್ನು ಹಾಕ್ಕೊಂಡು 3 ಸ್ಪೂನ್ಸ್ ಆಫ್ ಕೋಕೋ ಪೌಡರ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ. ಕೋಕೋ ಪೌಡ್ರ್ ಹಾಕೋದ್ರಿಂದ ಟೇಸ್ಟ್ ಇನ್ಕ್ರೀಸ್ ಆಗುತ್ತೆ ಬ್ರೌನೀಸ್ದು, ಆ್ಯಂಡ್ ಫ್ಲೇವರ್ ಟೆಕ್ಸ್ಚರ್ ಕೂಡ ತುಂಬ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಬರುತ್ತೆ. ನೀವು ಇಡೀ ಪ್ರೊಸೆಸಲ್ಲಿ ಕೋಕೋ ಪೌಡ್ರ್ ತುಂಬ ಇಂಪಾರ್ಟೆಂಟ್. ನೀವು ಕೋಕೋ ಪೌಡ್ರ್ ಹಾಕೋದ್ರ ಮೇಲೆ ನಿಮ್ಮ ಬ್ರೌನೀಸ್ ಟೆಕ್ಸ್ಚರ್ ಹಾಗೆ ಕಲರ್ ಅದೆಲ್ಲ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಅದು ಕ್ಲೀನಾಗಿ ಅದು ಗಡ್ಗಡ್ ಇಲ್ಲದ ಹಾಗೆ ನಾವು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈ ಥರ ಕಾಣಿಸುತ್ತೆ. ಅದಕ್ಕೆ ನಾವು ಮೈದಾ ಹಿಟ್ಟನ್ನ ಹಾಕೋಬೇಕು. ನಾನಿಲ್ಲಿ ಜರಡಿ ಮಾಡಿಲ್ಲ, ಮರ್ತೋದೆ. ನೀವು ಜರಡಿ ಮಾಡಿ ಮಿಕ್ಸ್ ಮಾಡಿ ಹಾಕೋಬೇಕು. ಸೊ ಫುಲ್ಲು ಮಿಕ್ಸ್ ಆದಮೇಲೆ ಅದು ಟೆಕ್ಸ್ಚರ್ ಈ ಥರ ಬರಬೇಕು. ಸೊ ಕಾಣಿಸಿದೆಯಲ್ಲ, ಈ ಥರ ಬಂದಮೇಲೆ ಒಂದು ಬೌಲಿಗೆ ನಾನಿಲ್ಲಿ ಬಟರ್ ಪೇಪರ್ ಏನು ಹಾಕೋತಾ ಇಲ್ಲ, ಬಿಕಾಸ್ ನಾನು ಸ್ವಲ್ಪ ಆಯಿಲ್ ಜಾಸ್ತಿ ಹಾಕಿದ್ದೆ. ಹಾಗಾಗಿ ಬಟರ್ ಪೇಪರ್ ಬೇಕಾದ್ರೆ ಹಾಕೋಬೋದು. ಅದ್ರ ಮೇಲ್ಗಡೆ ಟಾಪಿಂಗ್ಸಿಗೆ ಸ್ವಲ್ಪ ಚಾಕ್ಲೇಟ್ನ ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ, ನಾನು ಸ್ಟೀಲ್ ಪಾತ್ರೆ ಬೇಕಾಗುತ್ತೆ, ಸ್ಟೀಲ್ ಪಾತ್ರೆಯಲ್ಲಿ ಅದನ್ನು ಒಲೆಗೆ ಇಟ್ಟಿದ್ದೀನಿ. ಸೊ ಅದು ಒಂದು 15 to 25 ಮಿನಿಟ್ಸ್ವರೆಗೂ ಹೀಟ್ ಆದಮೇಲೆ ಬಂದು ಒಂದ್ಸತಿ ತೆಗೆದು ನೋಡಿ, ಬಿಕಾಸ್ ಅದು ಸೀದೋಗ್ಬಿಟ್ರೆ ಅಂತ ಹೇಳಿ ನಾನು ಬಟರ್ ಪೇಪರ್ ಯೂಸ್ ಮಾಡಿಲ್ವಲ್ಲ. ಹಾಗಾಗಿ ಒಂದು ಪೋಕಲ್ಲಿ ಚುಚ್ಬಿಟ್ಟು ನೋಡಿ, ಏನೂ ಆಗಿಲ್ಲ ಅಂತಂದರೆ, ಅಂದರೆ ಪೋಕಿಗೆ ಏನೂ ಅಂಟ್ತಿಲ್ಲ, ಟೂತ್ ಪಿಕ್ ಅಥವಾ ಪೋಕಲ್ಲಿ ಏನೂ ಅಂಟ್ತಿಲ್ಲ ಅಂತಂದರೆ ನಿಮ್ಮ ಬ್ರೌನಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ಅರ್ಥ. ಸೊ ನಾನಿಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ನಂದು ಫ್ಲೇವರ್ ಟೆಕ್ಸ್ಚರ್ ಎಲ್ಲ ತುಂಬ ಚೆನ್ನಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ.